ಆತ್ಮೀಯ ವೀಕ್ಷಕರೇ, ತಾವೆಲ್ಲರೂ ಸುಕ್ಷೇಮವಾಗಿದ್ದುಕೊಂಡು ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಸಂತೋಷ ಪಡುತ್ತಿದ್ದೀರಿ ಎಂದು ನಾವು ನಂಬಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ದೇವರ ವಾಕ್ಯ ಒಂದೇ ನಮ್ಮೆಲ್ಲ ಸಮಸ್ಯೆಗಳಿಗೆ ಉತ್ತರವಾಗಿದೆ. ಇಂದು ನಾವು ವಿಮೋಚನಕಾಂಡ ಪುಸ್ತಕದ 10ನೇ ಅಧ್ಯಾಯದ ಧ್ಯಾನದಲ್ಲಿ ಮಿಡತೆಗಳಿಂದ ಬಾಧೆ, ಕಾರ್ಗತ್ತಲು ದೇವರು ಇಸ್ರಾಯೇಲ್ಯರ ಮೇಲೆ ಹಕ್ಕು ಸಾಧಿಸಿದ್ದು ಎಂಬ ವಿಷಯಗಳಲ್ಲಿ ಅಮೂಲ್ಯವಾದ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಈ ಕಾರ್ಯಕ್ರಮವನ್ನು ನಿಮ್ಮ ಪ್ರಿಯರಿಗೂ ಪರಿಚಯಪಡಿಸಿರಿ, ಕರೆ ಮಾಡಿ ಪ್ರೋತ್ಸಾಹಿಸಿರಿ. ಬನ್ನಿರಿ, ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದ್ದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 16ನೇ ವಚನ. ಆತ್ಮೀಯ ವೀಕ್ಷಕರೇ, ಪ್ರೀತಿಯ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ನಾವು ವಿಮೋಚನಕಾಂಡ ಪುಸ್ತಕದ 9ನೇ ಅಧ್ಯಾಯದ ಕಲಿವಿಕೆಯಲ್ಲಿ ಬಹು ಅಗತ್ಯವಾದ ವಿಷಯಗಳನ್ನು ತಿಳಿದುಕೊಂಡೆವು. ಬಾಧೆಗಳ ಮಧ್ಯದಲ್ಲಿ ಕೂಡ ಫರೋಹನು ದೇವರಿಗೆ ಭಯಪಡದೆ ತನ್ನ ಹೃದಯವನ್ನು ಮೊಂಡು ಮಾಡಿಕೊಂಡನು. ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕದ 10ನೇ ಅಧ್ಯಾಯದ ಧ್ಯಾನದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಇದರ ಮುಖ್ಯ ಪ್ರಸ್ತಾಪ ಫರೋಹನಿಗೆ ಮಿಡತೆಗಳ ಬಾಧೆಯ ಎಚ್ಚರಿಕೆ. 8ನೇ ಬಾಧೆ ಮಿಡತೆ, 9ನೇ ಬಾಧೆ ಕಾರ್ಗತ್ತಲು. ಯೆಹೋವನು ಇಸ್ರಾಯೇಲ್ಯರ ಮೇಲೆ ಹಕ್ಕು ಸ್ಥಾಪಿಸಿದ್ದು ಎಂಬುದಾಗಿದೆ. ಪ್ರಿಯ ವೀಕ್ಷಕರೇ, ಮಿಡತೆಯ ಬಾಧೆಗಳ ಕುರಿತು ಫರೋಹನಿಗೆ ಎಚ್ಚರಿಕೆ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಫರೋಹನಿಗೆ ಇಸ್ರಾಯೇಲ್ಯರನ್ನು ಹೋಗಲು ಬಿಟ್ಟರೆ ಏನು ತೊಂದರೆ ಎಂದು ಒಬ್ಬನು ಪ್ರಶ್ನೆ ಹಾಕಬಹುದು. ಅದರ ಬಗ್ಗೆ ತಿಳಿದುಕೊಳ್ಳೋಣ. ವಿಮೋಚನಕಾಂಡ ಪುಸ್ತಕ 10ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ತರುವಾಯ ಯೆಹೋವನು ಮೋಶೆಗೆ ಇಂತೆಂದನು, ಫರೋಹನ ಬಳಿಗೆ ತಿರುಗಿ ಹೋಗು. ನಾನು ಫರೋಹನ ಮತ್ತು ಅವನ ಪರಿವಾರದವರ ಮುಂದೆ ಈ ಮಹತ್ಕಾರ್ಯಗಳು ನಡೆಸುವುದಕ್ಕೆ ಆಸ್ಪದವಾಗುವುದಕ್ಕೂ ಇಸ್ರಾಯೇಲ್ಯರು ತಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಾನು ಐಗುಪ್ತರ ನಡುವೆ ನಡೆಸಿರುವ ಮಹತ್ಕಾರ್ಯಗಳನ್ನು ವಿವರಿಸಿ, ಯೆಹೋವನು ಐಗುಪ್ತರನ್ನು ತನಗೆ ಇಷ್ಟ ಬಂದಂತೆ ಆಡಿಸಿ ಶಿಕ್ಷಿಸಿದನು ಎಂಬುದಾಗಿ ತಿಳಿಸುವುದಕ್ಕೂ ನಾನು ಫರೋಹನ ಹೃದಯವನ್ನು ಅವನ ಪರಿವಾರದವರ ಹೃದಯಗಳನ್ನು ಮೊಂಡು ಮಾಡಿದ್ದೇನೆ. ಇದಲ್ಲದೆ ಈ ಮಹತ್ಕಾರ್ಯಗಳಿಂದ ನೀವು ನನ್ನನ್ನೇ ಯೆಹೋವನೆಂದು ತಿಳುಕೊಳ್ಳುವಿರಿ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ದೇವರು ತಾನು ಮಾಡುವುದಕ್ಕೆ ಅನೇಕ ಕಾರಣಗಳನ್ನು ಹೊಂದಿದ್ದಾನೆ. ಈ ಬಾಧೆಗಳಿಗೆ ಒಂದು ಕಾರಣವೆಂದರೆ ಫರೋಹನು ತಾನು ದೇವರಿಲ್ಲದ ಮನುಷ್ಯ ಎಂದು ಬಹಿರಂಗಪಡಿಸುವುದಾಗಿತ್ತು. ಫರೋಹನೊಂದಿಗೆ ಯಾವುದೇ ಸಂಪರ್ಕವನ್ನು ಮಾಡಿಕೊಳ್ಳದೆ ದೇವರು ಇಸ್ರಾಯೇಲ್ಯರನ್ನು ತಕ್ಷಣವೇ ದೇಶದಿಂದ ಹೊರಗೆ ಕರೆದೊಯ್ಯಬಹುದಿತ್ತು. ಹಾಗಿದ್ದರೆ ದೇವರು ಖಂಡಿತವಾಗಿಯೂ ಫರೋಹನಿಗೆ ನ್ಯಾಯಯುತವಾಗಿಲ್ಲ ಎಂದು ವಿಮರ್ಶಕ ಹೇಳುತ್ತಿದ್ದ. ಪ್ರಿಯರೇ, ಇಸ್ರಾಯೇಲ್ಯರನ್ನು ಬಿಟ್ಟು ಬಿಡಲಿಕ್ಕೂ ತನಗೆ ರಕ್ಷಣೆ ಹೊಂದಲಿಕ್ಕೂ ಫರೋಹನಿಗೆ ಒಂದು ಅವಕಾಶವನ್ನು ಕೊಡಬೇಕಾಗಿತ್ತು. ಸ್ನೇಹಿತರೆ, ದೇವರು ಇದನ್ನೇ ಮಾಡಿದ್ದು. ಮಾತ್ರವಲ್ಲದೆ ತನ್ನ ಜನರನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗುವ ಮೊದಲು ತಾನು ಏನು ಮಾಡಲು ಶಕ್ತನೆಂದು ಅವರಿಗೆ ತೋರಿಸಲಿಚ್ಛಿಸಿದನು. ಅಬ್ರಹಾಂ, ಈಸಾಕ್ ಮತ್ತು ಯಾಕೋಬರಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ಅವರನ್ನು ಕರೆತರಲು ತಾನು ಸಮರ್ಥನೆಂದು ಅವರು ತಿಳಿದುಕೊಳ್ಳಬೇಕೆಂದು ಆತನು ಬಯಸಿದನು. ಸುಮಾರು 4000 ವರ್ಷಗಳಿಂದ ಪಸ್ಕದ ಆಚರಣೆಯ ಮೂಲಕ ಆ ಕಥೆಯನ್ನು ಹೇಳಲಾಗಿದೆ. ಮುಂದಕ್ಕೆ ನೋಡಿರಿ. ವಿಮೋಚನಕಾಂಡ ಪುಸ್ತಕ 10ನೇ ಅಧ್ಯಾಯ 3ನೇ ವಚನದಿಂದ 7ನೇ ವಚನದವರೆಗೆ. ಮೋಶೆ ಆರೋನರು ಫರೋಹನ ಬಳಿಗೆ ಹೋಗಿ ಅವನಿಗೆ, ಇಬ್ರಿಯರ ದೇವರಾಗಿರುವ ಯೆಹೋವನು ಆಜ್ಞಾಪಿಸುವುದೇನೆಂದರೆ,
ನೀನು ನನ್ನ ಮುಂದೆ ತಗ್ಗಿಸಿಕೊಳ್ಳದೆ ಇರುವುದು ಇನ್ನೂ ಎಲ್ಲಿಯವರೆಗೂ? ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡು. ಅಪ್ಪಣೆ ಕೊಡದೆ ಹೋದರೆ ನಾಳೆ ನಿನ್ನ ರಾಜ್ಯದೊಳಕ್ಕೆ ಮಿಡತೆಗಳನ್ನು ಬರಮಾಡುವೆನು. ಅವು ಭೂಮಿಯನ್ನೆಲ್ಲ ಮುಚ್ಚಿಕೊಳ್ಳುವವು, ನೆಲವೇ ಕಾಣಿಸದೆ ಹೋಗುವುದು. ಆನೆಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದದ್ದೆಲ್ಲವನ್ನು ಮಿಡತೆಗಳು ತಿಂದು ಬಿಡುವವು. ಹೊಲದಲ್ಲಿರುವ ನಿಮ್ಮ ಎಲ್ಲ ಮರಗಳ ಎಲೆ ಚಿಗುರುಗಳನ್ನು ತಿಂದು ಬಿಡುವವು. ಅವು ನಿನ್ನ ಮನೆಗಳಲ್ಲಿಯೂ ನಿನ್ನ ಪರಿವಾರದವರ ಮನೆಗಳಲ್ಲಿಯೂ ಐಗುಪ್ತರೆಲ್ಲರ ಮನೆಗಳಲ್ಲಿಯೂ ತುಂಬಿಕೊಂಡಿರುವವು. ನಿಮ್ಮ ತಂದೆ ತಾತಂದಿರು ಹುಟ್ಟಿದಂದಿನಿಂದ ಇಂದಿನವರೆಗೂ ಅಂಥ ಮಿಡತೆ ದಂಡನ್ನು ಎಂದೂ ನೋಡಿಲ್ಲ ಎಂದು ಹೇಳಿದರು. ಇದನ್ನು ಹೇಳಿ ಮೋಶೆ ತಿರುಗಿಕೊಂಡು ಫರೋಹನ ಬಳಿಯಿಂದ ಹೊರಟು ಹೋದನು. ಆಗ ಫರೋಹನ ಪರಿವಾರದವರು ಅವನಿಗೆ, ಈ ಮನುಷ್ಯನು ಇನ್ನು ಎಷ್ಟು ದಿವಸ ನಮಗೆ ಉರುಳಾಗಿರಬೇಕು? ಆ ಜನರು ಹೋಗಿ ತಮ್ಮ ದೇವರಾದ ಯೆಹೋವನನ್ನು ಆರಾಧಿಸುವುದಕ್ಕೆ ಅಪ್ಪಣೆ ಕೊಡು. ಐಗುಪ್ತ ದೇಶವು ಹಾಳಾಯಿತೆಂದು ಇನ್ನೂ ನಿನ್ನ ಮನಸ್ಸಿಗೆ ಬರಲಿಲ್ಲವೋ ಎಂದು ಹೇಳಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಫರೋಹನ ಪರಿವಾರದವರು ಅವನೊಂದಿಗೆ ವಾದ ಮಾಡುತ್ತಾರೆ. ಐಗುಪ್ತವು ಹಾಳಾಯಿತೆಂಬುದನ್ನು ನೀನು ತಿಳಿಯುವುದಿಲ್ಲವೋ? ಇದು ಇನ್ನೆಷ್ಟು ಕಾಲ ನಡೆಯಬೇಕು? ಅವರನ್ನು ಹೋಗಗೊಳಿಸು ಎಂದು ಹೇಳುತ್ತಾರೆ. ಆದ್ದರಿಂದ ಮತ್ತೊಂದಾವರ್ತಿ ಮೋಶೆ ಆರೋನರು ಫರೋಹನ ಸನ್ನಿಧಿಗೆ ಕರೆಸಲ್ಪಟ್ಟರು. ಮುಂದಕ್ಕೆ ನಾವು 8ನೇ ಬಾಧೆ ಮಿಡತೆಗಳು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 10ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ಅದನ್ನು ಕೇಳಿ ಫರೋಹನು ಮೋಶೆ ಆರೋನರನ್ನು ತಿರುಗಿ ಕರೆಸಿ ಅವರಿಗೆ, ನೀವು ಹೋಗಿ ನಿಮ್ಮ ದೇವರಾದ ಯೆಹೋವನನ್ನು ಆರಾಧಿಸಿ ಬರಬಹುದು. ಆದರೆ ಯಾರು ಹೋಗಬೇಕೆನ್ನುತ್ತೀರಿ ಎಂದು ಕೇಳಲಾಗಿ ಮೋಶೆ ಅವನಿಗೆ, ನಾವು ಯೆಹೋವನಿಗೆ ಜಾತ್ರೆಯನ್ನು ನಡೆಸಬೇಕಾಗಿದೆ. ಆದ ಕಾರಣ ಹುಡುಗರು ಮುದುಕರು ಎಲ್ಲರೂ ಹೋಗುತ್ತೇವೆ. ಗಂಡು ಹೆಣ್ಣು ಮಕ್ಕಳನ್ನು ದನ ಕುರಿಗಳನ್ನೂ ತೆಗೆದುಕೊಂಡು ಹೋಗುತ್ತೇವೆ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಫರೋಹನು, ನೀವು ನಿಮ್ಮ ಮನೆಯವರೆಲ್ಲರನ್ನು ಕರೆದುಕೊಂಡು ಹೋಗುವುದಕ್ಕೆ ನಾನು ಎಂದಿಗೂ ಅಪ್ಪಣೆ ಕೊಡುವುದಿಲ್ಲ. ನಾನು ಅಪ್ಪಣೆ ಕೊಟ್ಟರೆ ಯೆಹೋವನ ದಯವು ನಿಮಗುಂಟಾಗುವುದು. ಸರಿ, ನೋಡಿಕೊಳ್ಳಿರಿ, ನೀವು ದುರಾಲೋಚನೆ ಮಾಡಿಕೊಂಡವರು. ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಿ ಯೆಹೋವನನ್ನು ಆರಾಧಿಸಿ ಬರಬಹುದು. ನೀವು ಕೇಳಿಕೊಂಡದ್ದು ಅಷ್ಟೇ ಅಲ್ಲವೇ ಎಂದು ಹೇಳಿ ಅವರನ್ನು ತನ್ನ ಸನ್ನಿಧಿಯಿಂದ ಹೊರಡಿಸಿಬಿಟ್ಟನು ಎಂಬುದೇ. ಪ್ರಿಯ ವೀಕ್ಷಕರೇ, ತನ್ನ ಒಪ್ಪಂದವನ್ನು ಅವರು ಒಪ್ಪಿಕೊಳ್ಳದಿದ್ದದಕ್ಕೆ ಫರೋಹನು ತುಂಬ ಕೋಪಗೊಂಡನು. ನೀವು ದುರಾಲೋಚನೆ ಮಾಡಿಕೊಂಡವರು. ಇಸ್ರಾಯೇಲ್ಯರಲ್ಲಿ ಪ್ರಾಯಸ್ಥರು ಮಾತ್ರ ಅರಣ್ಯಕ್ಕೆ ಹೋಗಬಹುದೆಂದು, ಮಕ್ಕಳನ್ನು ಬಿಟ್ಟು ಹೋಗಬೇಕೆಂದು ಫರೋಹನು ಹೇಳಿದನು. ಇಸ್ರಾಯೇಲ್ಯರು ಅರಣ್ಯದೊಳಕ್ಕೆ 3 ದಿನದ ಪ್ರಯಾಣದಷ್ಟು ದೂರ ಹೋದರೆ ಮತ್ತೆ ಅಲ್ಲಿಂದಲೇ ಹೋಗಿ ಬಿಡಬಹುದೆಂದು ಫರೋಹನನು ಸಂಶಯಪಟ್ಟನು. ಇದನ್ನು ಹೇಗಾದರೂ ತಪ್ಪಿಸಬೇಕೆಂದು ಫರೋಹನು ಯೋಚಿಸಿದನು. ಮಕ್ಕಳು ಇಲ್ಲಿದ್ದರೆ ಇಸ್ರಾಯೇಲ್ಯರು ಖಂಡಿತವಾಗಿ ಹಿಂದೆ ಬರುವರೆಂದು ತಿಳಿದಿದ್ದನು. ಮೋಶೆಯನ್ನು ಅನೇಕ ಒಪ್ಪಂದದ ಮಾತುಗಳಿಂದ ಫರೋಹನನು ಪರೀಕ್ಷಿಸಿದಂತೆಯೇ ಇಂದು ಕ್ರೈಸ್ತರು ಕೂಡ ಇಂತಹ ಅನೇಕ ಪರೀಕ್ಷೆಗಳಿಗೆ ಒಳಗಾಗುತ್ತಾರೆ. ಕ್ರೈಸ್ತ ನಿಯಮಗಳಿಗೆ ವಿರುದ್ಧವಾದ ಶಿಕ್ಷಣ ಕ್ರಮದಲ್ಲೇ ಇಡೀ ದೇಶದಲ್ಲಿ ಮಕ್ಕಳಿಗೆ ಶಿಕ್ಷಣ ಒದಗಿಸಲಾಗುತ್ತದೆ. ದೇವರ ಮಗುವಿಗೆ ಲೋಕದೊಂದಿಗೆ ಸೇರಿ ಜೀವಿಸಬೇಕೆಂದು ಹೇಳಲಾಗುತ್ತದೆ. ತನಗೆ ಬೇಕಾದಷ್ಟು ಹಣವನ್ನು ಸಂಪಾದಿಸಿಕೊಳ್ಳಬಹುದು. ಒಬ್ಬರು ದೇವಸೇವಕರು ಹೀಗೆ ಹೇಳುತ್ತಾರೆ, ನಾನು 30 ವರ್ಷಗಳಿಗೂ ಹೆಚ್ಚು ಸಭಾಪಾಲಕನಾಗಿದ್ದೆ. ಸಭೆಗಳಲ್ಲಿ ಹೆತ್ತವರೆಲ್ಲರೂ ತಮ್ಮ ಮಕ್ಕಳಿಗೆ ಅತ್ಯುತ್ತಮ ವಿದ್ಯೆ ಬೇಕೆಂದು ಬಯಸುತ್ತಾರೆ. ಮಕ್ಕಳು ಜೀವಿತದಲ್ಲಿ ಯಶಸ್ಸು ಗಳಿಸಿ ಶ್ರೀಮಂತರಾಗಬೇಕೆಂದು ಆಶಿಸುತ್ತಾರೆ. ಆದರೆ ಒಬ್ಬೊಬ್ಬರಾಗಿ ಕ್ರಿಸ್ತನಿಂದ ದೂರ ಹೋಗಿದ್ದಾರೆ. ನಾನು ಸೇವೆ ಮಾಡಿದ ಅನೇಕ ಸಭೆಗಳಲ್ಲಿನ ಮಕ್ಕಳು ಈ ಲೋಕಕ್ಕೆ ಮಾರು ಹೋಗಿದ್ದಾರೆ. ಲೋಕದಲ್ಲಿನ ಅತ್ಯುತ್ತಮವಾದದ್ದನ್ನು ಪಡೆಯಬೇಕೆಂಬುದು ಕ್ರೈಸ್ತ ಹೆತ್ತವರಿಗೆ ಬರತಕ್ಕ ಅತಿ ಕುಯುಕ್ತಿಯ ಶೋಧನೆಯಾಗಿದೆ ಎಂದು. ಪ್ರಿಯರೇ, ನಿಮ್ಮ ಮಕ್ಕಳನ್ನು ಈ ಲೋಕ ರೀತಿಯ ಸಂಸ್ಥೆಗಳಿಗೆ ಕಳಿಸುವಾಗ ನಿಮ್ಮ ನಿರೀಕ್ಷೆ ಏನಾಗಿರುತ್ತದೆ? ಅವರು ಪೂರ್ತಿ ಬುದ್ಧಿ ತಿರುಗಿದವರಾಗಿ ಬರುವಾಗ, ಅರೆ, ಕ್ರೈಸ್ತ ಸಂಸ್ಕಾರದಲ್ಲಿ ಬೆಳೆದ ಇವನು ಹೀಗೆ ಕಾದ ಎಂದು ನೀವು ಆಶ್ಚರ್ಯಪಡಬಹುದು. ಆದರೆ ಅವನು ನಿಜವಾಗಿ ಕ್ರೈಸ್ತ ವಾತಾವರಣದಲ್ಲಿ ಬೆಳೆದಿಲ್ಲ. ಅನೇಕ ಯವನಸ್ಥರ ಹೆತ್ತವರು ಒಳ್ಳೆಯ ಕ್ರೈಸ್ತರಾಗಿದ್ದಿರಬಹುದು, ಆದರೆ ಅವರು
ತಮ್ಮ ಮಕ್ಕಳನ್ನು ಯೋಗ್ಯ ಕ್ರೈಸ್ತ ಮೌಲ್ಯಗಳಲ್ಲಿ ಬೆಳೆಸಲಿಲ್ಲ. ಮಕ್ಕಳು ಲೌಕಿಕವಾಗಿ ಯಶಸ್ಸು ಗಳಿಸಬೇಕೆಂಬ ಆತುರದಲ್ಲಿ ಅವರನ್ನು ಕಳಕೊಂಡಿದ್ದಾರೆ. ಪ್ರಿಯರೇ, ಸಾಮಾನ್ಯವಾಗಿ ಹೆತ್ತವರಾದ ನಾವು ನಮ್ಮ ಮಕ್ಕಳು ಉನ್ನತವಾದ ಸ್ಥಾನದಲ್ಲಿ ಇರಬೇಕೆಂದು ಬಯಸುತ್ತೇವೆ. ಇದು ತಪ್ಪಲ್ಲ. ಆದರೆ ವಿಶ್ವಾಸಿಗಳಾದ ನಾವು ಒಂದು ಸತ್ಯವನ್ನು ಮರೆತು ಬಿಡುತ್ತೇವೆ. ನಮ್ಮ ಮಕ್ಕಳು ಕ್ರಿಸ್ತ ನಂಬಿಕೆಯಿಂದ ಹೊರ ಹೋಗುವುದಕ್ಕೆ ಈ ಲೋಕದ ಆಕರ್ಷಣೆ ಅತಿಯಾಗಿರುತ್ತದೆ. ಲೋಕದಲ್ಲಿ ಲೋಕದವರೊಂದಿಗೆ ಇರುವಾಗ ಸೈತಾನನು ನಾನಾ ರೀತಿಯ ಪ್ರಚೋದನೆಗಳನ್ನು ತರುವಾಗ ಮಕ್ಕಳು ಲೋಕವನ್ನು ನೋಡುವಾಗ ಆಕರ್ಷಿಕರಾಗಿ ಅವುಗಳಿಗೆ ಒಳಗಾಗುತ್ತಾರೆ. ಆವಾಗ ಅವರಲ್ಲಿ ದೈವಿಕವಾದ ಆ ಭಯ, ಜ್ಞಾನ ಎಲ್ಲವೂ ಕಳೆದು ಹೋಗುತ್ತದೆ. ಅವರು ಇಹಲೋಕದ ಜ್ಞಾನಕ್ಕೆ ಒಳಗಾಗಿರುತ್ತಾರೆ. ದೇವರ ಭಯವಿಲ್ಲದೆ ಲೋಕದಲ್ಲಿ ಲೋಕದವರಾಗಿ ಜೀವಿಸುತ್ತಾರೆ. ನಾವು ಪ್ರತಿದಿನವೂ ಎಚ್ಚರವಾಗಿದ್ದುಕೊಂಡು ಮಕ್ಕಳ ಕ್ರಿಸ್ತ ನಂಬಿಕೆಯ ಬೆಳವಣಿಗೆಗೆ ಅದು ಸ್ಥಿರವಾಗಿ ನಿಲ್ಲುವುದಕ್ಕಾಗಿ ಪ್ರಯತ್ನಿಸಬೇಕಾಗಿದೆ. ಪ್ರಿಯರೇ, ಮೋಶೆ ಆರೋನರು ಫರೋಹನನ ಒಪ್ಪಂದದ ಮಾತುಗಳಿಗೆ ಒಪ್ಪಿಕೊಳ್ಳಲಿಲ್ಲ. ಇದರಿಂದಾಗಿ ಅವನು ಸಿಟ್ಟುಗೊಂಡನು. ಆದರೆ ಅವನ ಸಿಟ್ಟಿನಿಂದ ಯಾವ ಲಾಭವೂ ಆಗಲಿಲ್ಲ. ಇನ್ನೊಂದು ಬಾಧೆ ಆರಂಭವಾಗಲಿಕ್ಕಿತ್ತು. ವಿಮೋಚನೆಕಾಂಡ ಪುಸ್ತಕ 10ನೇ ಅಧ್ಯಾಯ 12ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸಿರಿ. ಆಗ ಯೆಹೋವನು ಮೋಶೆಗೆ, ಐಗುಪ್ತ ದೇಶದ ಮೇಲೆ ನಿನ್ನ ಕೈ ಚಾಚಿ ಮಿಡತೆಗಳನ್ನು ಬರಮಾಡು. ಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದಿರುವ ಪೈರುಗಳನ್ನೆಲ್ಲ ಮಿಡತೆಗಳು ತಿಂದು ಬಿಡಲಿ ಎಂದು ಹೇಳಿದನು. ಮೋಶೆ ತನ್ನ ಕೋಲನ್ನು ಐಗುಪ್ತ ದೇಶದ ಮೇಲೆ ಚಾಚಿದಾಗ ಯೆಹೋವನು ಆ ಹಗಲಿರುಳು ಮೂಡನ ದಿಕ್ಕಿನಿಂದ ಗಾಳಿಯನ್ನು ಬೀಸ ಮಾಡಿದನು. ಹೊತ್ತಾರೆ ಆ ಗಾಳಿಯ ದೆಸೆಯಿಂದ ಮಿಡತೆಗಳು ಬಂದಿದ್ದವು. ಮಿಡತೆಗಳು ಐಗುಪ್ತ ದೇಶದಲ್ಲೆಲ್ಲ ಬಂದು ಐಗುಪ್ತ ದೇಶದ ಎಲ್ಲ ಕಡೆಯಲ್ಲಿಯೂ ಅಪರಿಮಿತವಾಗಿ ಇಳಿದವು. ಅಂಥ ಮಿಡತೆಯ ದಂಡು ಹಿಂದೆಂದೂ ಬಂದಿರಲಿಲ್ಲ, ಮುಂದೆಯೂ ಬರಲಿಕ್ಕಿಲ್ಲ. ಅವು ಭೂಮಿಯಲ್ಲೆಲ್ಲ ಮುಚ್ಚಿಕೊಂಡದರಿಂದ ನೆಲವು ಕಾಣದೆ ಹೋಯಿತು. ಆನೇಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದಿದ್ದ ಎಲ್ಲ ಪೈರುಗಳನ್ನು, ಮರಗಳಲ್ಲಿದ್ದ ಎಲ್ಲ ಕಾಯಿಗಳನ್ನು ತಿಂದುಬಿಟ್ಟವು. ಐಗುಪ್ತ ದೇಶದಲ್ಲೆಲ್ಲ ಮರಗಳಲ್ಲಾಗಲಿ ಅಡವಿಯ ಗಿಡಗಳಲ್ಲಾಗಲಿ ಹಸುರಾದದ್ದು ಒಂದೂ ಉಳಿಯಲಿಲ್ಲ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ಬಾಧೆಯ ಮೂಲಕ ಅನೇಕ ಆಸಕ್ತಿಕರವಾದ ಸಂಗತಿಗಳು ತಿಳಿದು ಬಂದಿವೆ. ಇತರ ಬಾಧೆಗಳಂತೆ ಇವು ಪಕ್ಕನೆ ಅದ್ಭುತ ರೀತಿಯಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಮೂಡನ ಗಾಳಿಯು ಅವುಗಳನ್ನು ಎಲ್ಲಿಂದಲೋ ತಂದಿತು. ಒಂದು ವೇಳೆ ಏಷ್ಯಾದ ಯಾವುದಾದರೂ ಸ್ಥಳದಿಂದ ಇರಬಹುದು. ಆ ಭಾಗದಲ್ಲಿ ಮಿಡತೆಗಳಿರುವುದು ಸಾಮಾನ್ಯವಾಗಿತ್ತು. ಈ ಮೂಡನ ಗಾಳಿಯು ಅವುಗಳನ್ನು ಹೊಡೆದುಕೊಂಡು ವಿಶಾಲ ಮರುಭೂಮಿಯನ್ನು ದಾಟಿ ನೈಲ್ ನದಿಯ ಸುತ್ತಣದ ಹಸಿರಾದ ಪ್ರದೇಶಕ್ಕೆ ಕರೆತಂದಿತ್ತು. ಅವುಗಳು ಅಲ್ಲಿನ ಹಸಿರನ್ನೆಲ್ಲ ತಿಂದು ಮುಗಿಸಿಬಿಟ್ಟವು. ಮಿಡತೆಯು ಸತ್ಯವೇದದಲ್ಲಿ ನ್ಯಾಯ ತೀರ್ಪನ್ನು ಸೂಚಿಸುವಂಥದ್ದಾಗಿದೆ. ಮಿಡತೆಗಳ ಬಾಧೆಯು ಮಾನವನಿಗೆ ಬರತಕ್ಕ ದುರ್ಗತಿಗಳಲ್ಲಿ ಅತೀ ಕಠಿಣವಾದದ್ದಾಗಿತ್ತು. ಯೋವೇಲನು ತನ್ನ ಪ್ರವಾದನೆಯಲ್ಲಿ ದಾಟಿ ಹೋದ ಮಿಡತೆಗಳ ದಾಳಿಯ ಕುರಿತಾಗಿ ಹೇಳಿ ಮಾನವ ಸಂತತಿಗೆ ಮತ್ತೊಂದು ಇಂಥದೇ ದಂಡನೆ ಬರಲಿಕ್ಕಿದೆ ಎಂದು ಪ್ರಕಟಣೆ ಪುಸ್ತಕದಲ್ಲೂ ಹೇಳಿಯದೆ. ಐಗುಪ್ತದ ಮೇಲೆ ಬಂದಿದ್ದ ಇಂದಿನ ಎಲ್ಲ ಬಾಧೆಗಳಿಗಿಂತಲೂ ಹೆಚ್ಚಿನ ಹಾನಿ ಈ ಕೀಟಗಳಿಂದಾಗಿರಬೇಕು. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 10ನೇ ಅಧ್ಯಾಯ 16ನೇ ವಚನವನ್ನು. ಆಗ ಫರೋಹನು ಮೋಶೆ ಆರೋನರನ್ನು ತ್ವರೆಯಾಗಿ ಕರೆಯಿಸಿ, ನಾನು ನಿಮ್ಮ ದೇವರಾದ ಯೆಹೋವನಿಗೂ ನಿಮಗೂ ಪಾಪ ಮಾಡಿದ್ದೇನೆ ಎಂಬುದಾಗಿ. ಪ್ರಿಯರೇ, ಫರೋಹನು ತನ್ನ ಪಾಪವನ್ನು ಮತ್ತೊಂದಾವರ್ತಿ ಒಪ್ಪಿಕೊಳ್ಳುತ್ತಾನೆ. ಮುಂದಕ್ಕೆ ನೋಡ್ರಿ. ವಿಮೋಚನೆಕಾಂಡ ಪುಸ್ತಕ 10ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೆ. ಆದರೂ ಈ ಒಂದೇ ಸಾರಿ ನನ್ನ ಪಾಪವನ್ನು ಕ್ಷಮಿಸಬೇಕು. ನಿಮ್ಮ ದೇವರಾದ ಯೆಹೋವನು ಈ ಮರಣಕರ ವಿಪತ್ತನ್ನು ನನ್ನ ಬಳಿಯಿಂದ ತೊಲಗಿಸುವಂತೆ ಆತನನ್ನು ಪ್ರಾರ್ಥಿಸಬೇಕು ಅಂದನು. ಮೋಶೆ ಫರೋಹನ ಬಳಿಯಿಂದ ಹೊರಟು ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಪಶ್ಚಿಮದಿಂದ ಬಿರುಗಾಳಿ ಬೀಸುವಂತೆ ಮಾಡಿದನು. ಅದು ಆ ಮಿಡತೆಗಳನ್ನು ಎತ್ತಿಕೊಂಡು ಹೋಗಿ ಕೆಂಪು ಸಮುದ್ರದೊಳಗೆ ಹಾಕಿಬಿಟ್ಟಿತು. ಐಗುಪ್ತ ದೇಶದ ಮೇರೆಗಳೊಳಗೆ ಒಂದು ಮಿಡತೆಯೂ ನಿಲ್ಲಲಿಲ್ಲ. ಆದರೂ ಯೆಹೋವನು ಫರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ ಅವನು ಇಸ್ರಾಯೇಲ್ಯರನ್ನು
ಹೋಗಗೊಡಿಸಲೇ ಇಲ್ಲ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ದೇವರು ಐಗುಪ್ತರೊಂದಿಗೆ ಒಂದು ಕ್ರಮದಲ್ಲಿ ವ್ಯವಹರಿಸುತ್ತಿದ್ದಾನೆ ಮತ್ತು ಬಾಧೆಗಳನ್ನು ಹಂತ ಹಂತವಾಗಿ ಕಳುಹಿಸುತ್ತಿದ್ದಾನೆ. ಮೊದಲಿನ ಬಾಧೆಗಳು ಐಗುಪ್ತ ದೇಶದಲ್ಲಿ ತುಂಬಿಕೊಂಡದರಿಂದ ವಿವಿಧ ದೇವತೆಗಳು ಹಾಗೂ ವಿಗ್ರಹಗಳಿಗೆ ವಿರುದ್ಧವಾದದ್ದಾಗಿತ್ತು. ಈಗ ದೇವರು ಕಳಿಸುವ ಬಾಧೆಗಳು ಜನರ ಜೀವಿತಗಳನ್ನು ಕಷ್ಟಕ್ಕೊಳಪಡಿಸುವ ರೀತಿಯಲ್ಲಿ ಇರುತ್ತದೆ. ಮಿಡತೆಗಳ ಬಾಧೆಯಿಂದ ನಿಜಕ್ಕೂ ಪರಿಣಾಮ ಉಂಟಾಯಿತು. ಅನೇಕರು ಫರೋನಿಗೆ ಪರಿಸ್ಥಿತಿಯ ಗಂಭೀರತೆಯನ್ನು ತಿಳಿಸತೊಡಗಿದರು. ಇದರಿಂದಾಗಿ ಫರೋಹನು ತಾತ್ಕಾಲಿಕವಾಗಿ ಪಶ್ಚಾತ್ತಾಪಪಟ್ಟನು. ಆದರೆ ಈ ಬಾಧೆ ನಿವಾರಿಸಲ್ಪಟ್ಟ ಕೂಡಲೇ ಅವನು ತನ್ನ ಮನಸ್ಸನ್ನು ಬದಲಾಯಿಸಿ ಮೊದಲಿನ ಸ್ಥಿತಿಗೆ ಬರುತ್ತಾನೆ. ಇಸ್ರಾಯೇಲರನ್ನು ಹೋಗಗೊಡಿಸುವಂತೆ ದೇವರು ಅವನನ್ನು ಒತ್ತಾಯಿಸಲಿಕ್ಕಿದ್ದಾನೆ. ಮುಂದಕ್ಕೆ ನಾವು 9ನೇ ಬಾಧೆ ಕಾರ್ಗತ್ತಲೆ ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 10ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ನೋಡಿರಿ. ತರುವಾಯ ಯೆಹೋವನು ಮೋಶೆಗೆ, ಆಕಾಶಕ್ಕೆ ನಿನ್ನ ಕೈ ಚಾಚು, ಆಗ ಐಗುಪ್ತ ದೇಶದಲ್ಲೆಲ್ಲ ಕತ್ತಲುಂಟಾಗುವುದು. ಆ ಕತ್ತಲಿನಿಂದ ಜನರು ತಡವರಿಸುತ್ತಾ ನಡೆಯುವರೆಂದು ಹೇಳಿದನು. ಮೋಶೆ ಆಕಾಶಕ್ಕೆ ಕೈ ಚಾಚಿದಾಗ ಐಗುಪ್ತ ದೇಶದಲ್ಲೆಲ್ಲ 3 ದಿವಸ ಕಾರ್ಗತ್ತಲು ಮುಚ್ಚಿಕೊಂಡಿತು. 3 ದಿವಸವೂ ಒಬ್ಬರಿಗೊಬ್ಬರು ಕಾಣಿಸಲಿಲ್ಲ. ಯಾವನೂ ತಾನಿರುವ ಸ್ಥಳದಿಂದ ಏಳಲಿಲ್ಲ. ಆದರೆ ಇಸ್ರಾಯೇಲ್ಯರು ವಾಸವಾಗಿದ್ದ ಸ್ಥಳಗಳಲ್ಲಿ ಬೆಳಕೇ ಇತ್ತು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ಕತ್ತಲೆಯ ಸ್ಥಿತಿ ಇರುವ ಜಾಗದಲ್ಲಿ ನೀನೆಂದಾದರೂ ಇದ್ದೀಯೋ? ಒಬ್ಬರು ದೇವಸೇವಕರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಹೇಳುತ್ತಾರೆ. ಕಾರ್ಲ್ಸ್ಬರ್ಗ್ನಲ್ಲಿ ಇದನ್ನು ಅನುಭವಿಸಿದ್ದೆ. ಅಲ್ಲಿನ ದೀಪಗಳನ್ನೆಲ್ಲ ನಂದಿಸಿ ನಾವು ಕ್ರಿಸ್ತ ನಿತ್ಯ ಶೈಲವೇ ರಾಗವನ್ನು ಹಾಡಿದ್ದೆವು. ಅದು ಬಹು ಅಂದದ ಅನುಭವವಾಗಿತ್ತು. ಕೆಲವು ಅವಿಶ್ವಾಸಿಗಳು ಆಕ್ಷೇಪಣೆ ಎತ್ತಿದ್ದರಿಂದ ಈಗ ಅಲ್ಲಿ ಈ ರಾಗವನ್ನು ಹಾಡುವುದಿಲ್ಲ. ಆದರೆ ಆ ಗುಹೆಯೊಳಗಿನ ಕತ್ತಲೆ ನಿಜವಾಗಿ ಭೀಕರವಾಗಿತ್ತು. ಆ ರೀತಿಯ ಕತ್ತಲೆಯಲ್ಲಿ ನಾನು ಹಿಂದೆಂದೂ ಇದ್ದಿಲ್ಲ, ಆ ಬಳಿಕವೂ ಇದ್ದಿರಲಿಲ್ಲ ಎಂದು. ಪ್ರಿಯರೇ, ಈ ರೀತಿಯ ಕತ್ತಲು ಐಗುಪ್ತ ದೇಶವನ್ನೆಲ್ಲ ಆವರಿಸಿಕೊಂಡಿತು. ಇಲ್ಲಿ ಸೂರ್ಯದೇವನಾದ ರಾನ ಮೇಲೆ ನ್ಯಾಯ ತೀರ್ಪಾಗುತ್ತಿತ್ತು. ಹಗಲಿನಲ್ಲೇ ಐಗುಪ್ತದಲ್ಲೆಲ್ಲ ಕತ್ತಲೆ ಆವರಿಸಿಕೊಂಡಿತು. ಅವರು ಪೂಜಿಸುತ್ತಿದ್ದ ಪ್ರಮುಖ ದೇವತೆಗೆ ವಿರುದ್ಧವಾಗಿ ದೇವರು ಎದ್ದು ಬಂದನು. ಐಗುಪ್ತರು ಉಪಯೋಗಿಸುತ್ತಿದ್ದ ಲಾಂಛನಗಳಲ್ಲಿ ಸೂರ್ಯನ ಚಿತ್ರ ಅತಿ ಹೆಚ್ಚಾಗಿರುತ್ತಿತ್ತು. ಅವರ ಹೆಚ್ಚಿನ ಕಲೆ ಚಿತ್ರಗಳಲ್ಲಿ ಅದು ಕಂಡುಬರುತ್ತಿತ್ತು. ಈಗ ಬಂದ ಈ ಕಾರ್ಗತ್ತಲೆ ಎದುರು ರಾ ದೇವತೆ ಏನೂ ಮಾಡದೆ ಅಸಹಾಯಕವಾಗಿತ್ತು. ಇದು ದೇವರ ಒಂದು ಅದ್ಭುತ ಕಾರ್ಯವಾಗಿತ್ತು. ಇದರಿಂದಾಗಿ ಫರೋಹನು ಇನ್ನೊಂದು ಒಪ್ಪಂದದ ಶರ್ತವನ್ನು ಮುಂದಿಡುತ್ತಾನೆ. ಇಸ್ರಾಯೇಲ್ಯರನ್ನು ಐಗುಪ್ತವನ್ನು ಬಿಡಲು ಅಪ್ಪಣೆ ಕೊಡುವ ಮೊದಲಿನ ಕೊನೆ ಒಪ್ಪಂದ ಇದಾಗಿತ್ತು. ಮುಂದಕ್ಕೆ ನಾವು ಇಸ್ರಾಯೇಲ್ಯರ ಮೇಲೆ ದೇವರ ಹಕ್ಕು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 10ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಆಗ ಫರೋಹನು ಮೋಶೆಯನ್ನು ಕರೆಸಿ, ನೀವು ಹೋಗಿ ಯೆಹೋವನಿಗೆ ಆರಾಧನೆ ಮಾಡಿ ಬರಬಹುದು. ನಿಮ್ಮ ಮನೆಗಳಿಗೆ ಸೇರಿದವರೂ ಹೋಗಬಹುದು. ನಿಮ್ಮ ಕುರಿದನಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗಬೇಕು ಅಂದನು ಎಂಬುದೇ. ಪ್ರಿಯರೇ, ಒಂದು ವೇಳೆ ತಮ್ಮ ಪಶುಗಳನ್ನು ಇಸ್ರಾಯೇಲರು ಹಿಂದೆ ಬಿಟ್ಟು ಹೋಗುವುದಕ್ಕೆ ಮೋಶೆಯು ಒಪ್ಪಿಕೊಳ್ಳಬಹುದೆಂದು ನಾವು ನೆನೆಸಬಹುದು. ಆದ್ದರಿಂದ ಈ ಸಲಹೆ ಒಪ್ಪಿಕೊಳ್ಳಬಹುದಾದದೆಂದು ನಾವು ಭಾವಿಸಬಹುದು. ಆಧುನಿಕ ಕ್ರೈಸ್ತರಿಗೆ ಇಲ್ಲಿಯೂ ಒಂದು ಕಲಿಯತಕ್ಕ ಪಾಠವಿದೆ. ದೇವರು ಇಸ್ರಾಯೇಲರಿಗೆ ಅವರ ಸಮಸ್ತ ಆಸ್ತಿ ಸಹಿತ ಐಗುಪ್ತವನ್ನು ಬಿಡಬೇಕೆಂದು ಹೇಳಿದ್ದನು. ತಮ್ಮ ಮಕ್ಕಳು ಐಗುಪ್ತರ ಶಿಕ್ಷಣ ಕ್ರಮದಲ್ಲಿ ಬೆಳೆಯಲು ಐಗುಪ್ತದಲ್ಲಿ ಅವರನ್ನು ಬಿಡುವುದು ಸರಿಯಲ್ಲ. ನಾವು ಕೂಡ ಈ ಲೋಕದ ಜ್ಞಾನದಲ್ಲಿ ನಮ್ಮ ಮಕ್ಕಳು ಕಲಿತು ಮುಂದೆ ಬಂದು ಜೀವಿತದಲ್ಲಿ ಯಶಸ್ಸು ಗಳಿಸಬೇಕೆಂದು ಬಿಟ್ಟುಕೊಟ್ಟರೆ ಅವರು ನಮ್ಮಿಂದ ಕಳೆದು ಹೋಗಿ ಲೋಕದವರೇ ಆಗಿ ಹೋಗಬಹುದು. ಒಬ್ಬಾಕೆ ತಾಯಿ ತನ್ನ ಮಗನನ್ನು ದೇವರನ್ನು ನಂಬದ ಶಿಕ್ಷಣ ಸಂಸ್ಥೆಗೆ ಕಳುಹಿಸಿ ಅಲ್ಲಿ ಅವನು ಎಷ್ಟು ಉತ್ತಮವಾಗಿ ಮುಂದುವರಿಯುತ್ತಿದ್ದಾನೆ ಎಂದು ವಿವರಿಸುತ್ತಿದ್ದಳು. ಆದರೆ ಅವನು ಎಷ್ಟರ ಮಟ್ಟಿಗೆ ತನ್ನ ನಂಬಿಕೆಯನ್ನು ಕಳಕೊಂಡಿದ್ದನೆಂದು ಮಾತ್ರ ಹೇಳಲಿಲ್ಲ. ಅಲ್ಲಿನ ವಿದ್ಯಾಭ್ಯಾಸ ಮುಗಿಸಿದಾಗ ಅವನಿಗೆ ಒಳ್ಳೆಯ ಉದ್ಯೋಗ ದೊರಕಿತು. ಪತ್ರಿಕೆಗಳಲ್ಲಿಯೂ ಅವನ ಹೆಸರು ಬರತೊಡಗಿತು. ಆದರೆ ಒಂದು ದಿನ ಆಕೆ ಕಣ್ಣೀರಿನಿಂದ ಹೇಳಿದಳು,
ಆಕೆ ಅಮೂಲ್ಯವೆಂದು ನಂಬಿದ್ದ ಎಲ್ಲ ಮೌಲ್ಯಗಳಿಗೆ ಅವನು ಬೆನ್ನು ತಿರುಗಿಸಿದ್ದನು. ಆರಂಭದಲ್ಲಿ ಇದು ತಿಳಿಯಲಿಲ್ಲ. ಲೋಕವು ಬಹು ಕ್ಷಾಣಾಕ್ಷತನದಿಂದ ಅವನನ್ನು ಹಿಡಿದಿತ್ತು. ಈ ದಿನಗಳಲ್ಲಿ ತಮ್ಮ ಪಶು ಪ್ರಾಣಿಗಳನ್ನು ಲೋಕವೆಂಬ ಐಗುಪ್ತದಲ್ಲಿ ಬಿಡುವವರು ತುಂಬ ಕ್ರೈಸ್ತರಿದ್ದಾರೆ. ಐಗುಪ್ತವು ಈ ಲೋಕಕ್ಕೆ ಸೂಚನೆಯಾಗಿರುತ್ತದೆ. ಅನೇಕ ಕ್ರೈಸ್ತರು ಕ್ರಮವಾಗಿ ಆರಾಧನೆಗೆ ಬರುತ್ತಾರೆ, ಸಭಾಪಾಲಕರಿಗೆ ಬೆಂಬಲವಾಗಿರುತ್ತಾರೆ, ಸೇವೆಗೆ ಉದಾರವಾಗಿ ಕೊಡುತ್ತಾರೆ. ಆದರೆ ಇನ್ನೂ ಐಗುಪ್ತದಲ್ಲಿರುವವರಂತಿದ್ದಾರೆ. ತಮ್ಮ ಪಶು ಪ್ರಾಣಿಗಳನ್ನು ಐಗುಪ್ತದಲ್ಲೇ ಬಿಟ್ಟವರಂತಿರುತ್ತಾರೆ. ಒಂದು ವೇಳೆ ದೇವರ ಸೇವೆ ಮಾಡಬೇಕೋ, ಐಗುಪ್ತದ ಪಶುಗಳ ಕಡೆಗೆ ಹೋಗಬೇಕೋ ಎಂಬ ಪ್ರಶ್ನೆ ಬಂದರೆ ಅವರು ಯಾವ ಕಡೆಗೆ ತಿರುಗುತ್ತಾರೆಂದು ನಾವೇ ಹೇಳಬಹುದು. ಕೆಲವರು ಹೇಳುತ್ತಾರೆ, ನಾನು ಭಾನುವಾರಗಳಂದು ಕರ್ತನ ಸೇವೆ ಮಾಡುತ್ತೇನೆ, ಆದರೆ ವಾರದ ಉಳಿದ ದಿನಗಳಲ್ಲಿ ನಾನು ಹೊರಗಿನ ಜಗತ್ತಿನಲ್ಲಿ ಇರಬೇಕಾಗುತ್ತದೆ. ಅವರು ಲೋಕದಲ್ಲಿ ಜೀವಿಸುವ ರೀತಿ ನೋಡಿದರೆ ಅವರನ್ನು ಕ್ರೈಸ್ತರೆಂದು ಪ್ರತ್ಯೇಕಿಸುವುದು ಬಹಳ ಕಷ್ಟ. ಪ್ರಿಯರೇ, ಅವರು ಐಗುಪ್ತದಲ್ಲಿ ಎಲ್ಲರಂತೆ ಜೀವಿಸ್ತಾರೆ. ಕ್ರಿಸ್ತನ ಎರಡನೇ ಬರೋಣವು ಅನೇಕರನ್ನು ಅವರ ಈ ಲೋಕದ ಸಂಪತ್ತಿನಿಂದ ಬೇರ್ಪಡಿಸುವುದರಿಂದ ಅನೇಕರಿಗೆ ಇದೊಂದು ದುಃಖ ಸಂಭವವಾಗಿರಬಹುದು. ತಾವು ಇಹಲೋಕದಲ್ಲಿ ಕೂಡಿಸಿಟ್ಟದೆಲ್ಲವನ್ನು ಬಿಟ್ಟು ಹೋಗಬೇಕಾಗುತ್ತದೆ. ಅವರು ತಮ್ಮ ಇಡೀ ಜೀವಿತವನ್ನು ಇದಕ್ಕಾಗಿ ವ್ಯಯಿಸಿದ್ದಾರೆ. ಆದ್ದರಿಂದ ಬಿಟ್ಟು ಹೋಗುವಾಗ ದುಃಖವಾಗುತ್ತದೆ. ಈ ಸಲಹೆಗೆ ಮೋಶೆಯ ಉತ್ತರವೇನೆಂದು ನೋಡಿರಿ. ಇದು ಖಂಡಿತ ಸಾಧ್ಯವಿಲ್ಲವೆಂದು ಮೋಶೆ ಹೇಳುತ್ತಾನೆ. ವಿಮೋಚನೆಕಾಂಡ ಪುಸ್ತಕ 10ನೇ ಅಧ್ಯಾಯ 25ನೇ ವಚನದಿಂದ 29ನೇ ವಚನದವರೆಗೆ ನೋಡಿರಿ. ಅದಕ್ಕೆ ಮೋಶೆ, ನಮ್ಮ ದೇವರಾದ ಯೆಹೋವನಿಗೆ ನಾವು ಯಜ್ಞ ಹೋಮಗಳನ್ನು ಮಾಡುವಂತೆ ಬೇಕಾದ ಪಶುಗಳನ್ನು ಮಾತ್ರವಲ್ಲದೆ ನಮ್ಮ ಎಲ್ಲ ಪಶುಗಳನ್ನು ಸಹ ತೆಗೆದುಕೊಂಡು ಹೋಗುವ ಹಾಗೆ ನಮಗೆ ಅಪ್ಪಣೆ ಕೊಡಬೇಕು. ಒಂದು ಗೊರಸೆಯನ್ನಾದರೂ ನಾವು ಬಿಟ್ಟು ಹೋಗುವುದಕ್ಕಾಗದು. ಆ ಪಶುಗಳಿಂದಲೇ ನಮ್ಮ ದೇವರಾದ ಯೆಹೋವನಿಗೆ ಯಜ್ಞ ಮಾಡಬೇಕಲ್ಲವೇ? ಯಾವ ಪಶುಗಳನ್ನು ಅರ್ಪಿಸಬೇಕೋ ಅದು ನಾವು ಅಲ್ಲಿಗೆ ಸೇರುವುದಕ್ಕೆ ಮುಂಚೆ ನಮಗೆ ತಿಳಿಯದು ಅಂದನು. ಆದರೂ ಯೆಹೋವನು ಫರೋಹನ ಹೃದಯವನ್ನು ಕಠಿಣಪಡಿಸಿದ್ದರಿಂದ ಅವರಿಗೆ ಅಪ್ಪಣೆ ಕೊಡುವುದಕ್ಕೆ ಫರೋಹನು ಒಪ್ಪಲಿಲ್ಲ. ಅವನು ಮೋಶೆಗೆ, ನನ್ನ ಬಳಿಯಿಂದ ಹೋಗು, ಇನ್ನು ಮುಂದೆ ನನ್ನ ಮುಖದೆದುರಿಗೆ ಬರಲೇ ಕೂಡದು. ಎಚ್ಚರ, ತಿರುಗಿ ಸನ್ನಿಧಿಗೆ ಬಂದರೆ ಮರಣದಂಡನೆ ಆಗುವುದು ಎಂದು ಹೇಳಿದನು. ಅದಕ್ಕೆ ಮೋಶೆ, ಅಪ್ಪಣೆ, ಇನ್ನು ಮುಂದೆ ನಾನು ಸಮ್ಮುಖಕ್ಕೆ ಬರುವುದೇ ಇಲ್ಲ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಅವನು ಒಪ್ಪಂದ ಮಾಡಿಕೊಳ್ಳಲೇ ಇಲ್ಲ. ಫರೋಹನು ಆ 3 ದಿನ ಕಾರ್ಗತ್ತಲೆಯ ಬಾಧೆಗೆ ಒಳಗಾದರೂ ಕೂಡ ಇಸ್ರಾಯೇಲರು ತಮ್ಮ ಸರ್ವಸ್ವದೊಂದಿಗೆ ಹೊರಹೋಗಲು ಒಪ್ಪಲಿಲ್ಲ. ಮೋಶೆ ಮಾಡಿದಂಥ ಬಿನ್ನಹಕ್ಕೆ ಅವನು ಒಪ್ಪಲಿಲ್ಲ. ದೇವರು ಅವನ ಹೃದಯವನ್ನು ಕಠಿಣಪಡಿಸಿದ್ದರಿಂದ ಅವನು ಅಪ್ಪಣೆ ಕೊಡದೆ ಹೋದನು ಎಂಬುದಾಗಿ ನೋಡುವಾಗ ದೇವರು ತಪ್ಪು ಮಾಡಲಿಲ್ಲ. ಫರೋಹನ ಹೃದಯ ಎಂಥ ಸ್ಥಿತಿಯಲ್ಲಿತ್ತು ಎಂಬುದನ್ನು ಆತನು ತಿಳಿಯಪಡಿಸುತ್ತಿದ್ದಾನೆ. ಅಷ್ಟು ಮಾತ್ರವಲ್ಲ, ತಾನು ಸರ್ವಶಕ್ತನಾದ ದೇವರು ಎಂಬುದನ್ನು ಇಲ್ಲಿ ತಿಳಿಯಪಡಿಸುವುದನ್ನು ನೋಡುತ್ತೇವೆ. ಫರೋಹನು ಯಾವುದೇ ರೀತಿಯ ಒಪ್ಪಂದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಮೋಶೆ ಅಲ್ಲಿಂದ ಹಿಂತಿರುಗಿ ಹೋದನು. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕು. ಲೋಕದ ಯಾವುದೇ ಒತ್ತಡಕ್ಕೆ ನಾವು ಬಲಿಯಾಗದೆ ಸ್ಥಿರಚಿತ್ತದಿಂದ ಜೀವಿಸುವರಾಗಬೇಕು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ತೋರಿಸಂಥ ಪ್ರೀತಿ, ಕೃಪೆ, ಕರುಣೆಗಳಿಗಾಗಿ ಸ್ತೋತ್ರ. ನೀನು ಕೊಟ್ಟಂಥ ರಕ್ಷಣೆಗಾಗಿ ಸ್ತೋತ್ರ. ನಮ್ಮ ನಂಬಿಕೆಯನ್ನು ಬಲಪಡಿಸು. ನಿತ್ಯ ಜೀವದ ನಿರೀಕ್ಷೆಯಲ್ಲೇ ನಿನ್ನನ್ನೇ ದೃಷ್ಟಿಸುತ್ತಾ ಈ ಲೋಕದ ನಮ್ಮ ಜೀವಿತದಲ್ಲಿ ನೀನಿಟ್ಟಂಥ ಎಲ್ಲ ಸ್ಥಿತಿಗತಿಗಳಲ್ಲಿ ನಿನ್ನನ್ನು ಸನ್ಮಾನಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರಾಗಿ ಆಶೀರ್ವದಿಸಿ ನಿರೀಕ್ಷೆ ಜೀವಿತದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಾಯದಿಂದ ಒಂದು ಪ್ರಶ್ನೆ. ಐಗುಪ್ತ ದೇಶದ ಮೇಲೆ ಬಂದ 9ನೇ ಬಾಧೆ ಯಾವುದು? ಐಗುಪ್ತ ದೇಶದ ಮೇಲೆ ಬಂದ 9ನೇ ಬಾಧೆ ಯಾವುದು? ಉತ್ತರ: ಕಾರ್ಗತ್ತಲೆ, ಮಿಡತೆಗಳ ಬಾಧೆ, ಆನೆಕಲ್ಲಿನ ಮಳೆ. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ
761873772ಗೆ ಕಳುಹಿಸಿ. ಪ್ರಿಯರೇ, ಇಂದು ನಾವು ದೇವರು ಐಗುಪ್ತದಲ್ಲಿ ಬಾಧೆಗಳನ್ನು ಕಳುಹಿಸಲು ಏನು ಕಾರಣಗಳು ಎಂಬುದನ್ನು ಅರಿತುಕೊಂಡೆವು. ಒಂದನೇದಾಗಿ, ಫರೋಹನನು ದೇವರಿಲ್ಲದ ಮನುಷ್ಯನೆಂಬುದಕ್ಕೆ ಲೋಕ ತಿಳಿಯಬೇಕು. ಮತ್ತು ಎರಡನೆಯದಾಗಿ, ಅವನಿಗೂ ದೇವರ ಕಡೆಗೆ ತಿರುಗಿಕೊಳ್ಳಲು ಒಂದು ಅವಕಾಶ ಕೊಡಬೇಕಿತ್ತು. ಇದರಿಂದಾಗಿ ನಾವು ನಮ್ಮ ಮಕ್ಕಳು ದೇವರಿಂದ ದೂರ ಹೋಗದಂತೆ ತಡೆಯಬೇಕು ಎಂಬ ಪಾಠವನ್ನು ಕಲಿತುಕೊಂಡೆವು. ಆದುದರಿಂದ ನಾವು ನಮ್ಮ ಸಂತಾನದವರು ದೈವ ಭಯ ಭಕ್ತಿಯಲ್ಲಿ ಜೀವಿಸೋಣ. ಆತ್ಮೀಯ ವೀಕ್ಷಕರೇ, ಕಾರ್ಯಕ್ರಮ ವೀಕ್ಷಿಸಿ ಇಲ್ಲಿಯವರೆಗೆ ನೀವು ಕರೆ ಮಾಡದೇ ಇರುವುದಾದರೆ ಹಿಂದೆ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.